50ರಿಂದ 75 ವೃದ್ಧಾಶ್ರಮ, 75ರಿಂದ 100 ವರ್ಷ ಸನ್ಯಾಸಾಶ್ರಮ ಅಂತ ವೇದಗಳೇ ನಮಗೆ ವಿಂಗಡಿಸ್ಕೊಟ್ಬಿಟ್ಟಿದೆ. ಗೊತ್ತಾಯ್ತಾ? ಅದಂತ ನಡ್ಕೊಳ್ಳೇಬೇಕು. ಇದೇನು ಸ್ಪೆಷಲ್ ಅಂತ ನಾನು ಹೇಳ್ತಾ ಇರೋ ಇರೋ ಸ್ಪೆಷಲ್ ಅಷ್ಟೇ. ಮನೆಗಳೆಲ್ಲ ಇದ್ದು ಈ ಆಚರಣೆಯನ್ನು ಮಾಡು ಅಂತ ಹೇಳುತ್ತೆ. 25 ವರ್ಷ ಓದು, 25 ವರ್ಷ ಸಂಸಾರ ಮಾಡು, ಆಮೇಲೆ ಸ್ವಲ್ಪ ಮನೆಯವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಸ್ವಲ್ಪ ಎಲ್ಲ ಸಾಮಾಜಿಕ ಚಿಂತನೆಯನ್ನು ಇಟ್ಕೊಂಡು 25 ವರ್ಷ ಸಮಾಜಕ್ಕೋಸ್ಕರ ಕೊಡು. ಆಮೇಲೆ ತುಂಬ ಶಕ್ತಿ ಕಮ್ಮಿ ಆಗ್ತಾ ಮುಂದಕ್ಕೆ ಹೋಗ್ಬೇಕಲ್ಲ, ನೆಕ್ಸ್ಟ್ ಜನ್ಮಕ್ಕೆ ಏನೋ ಒಂದು ನಮ್ಮ ಜನ್ಮ ಸಿಗುತ್ತೆ. ಹಾಗಾಗಿ ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಸನ್ಯಾಸ ಅಂದರೆ ಎಲ್ಲ ನನಗೆ ಅಂತ ಮಾಡೋದು ಬಿಟ್ಟು ಸಂಬಂಧ ಎಲ್ಲ ಮನೆ ನ್ಯಾಸ ಅಂದರೆ ತೆರೆಸೋದು. ಎಲ್ಲನ ಸ್ವಲ್ಪ ಸಾಮಾಜಿಕ ಎಲ್ಲ ಮಕ್ಕಳಿಗೆ ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ಏನು ಎಲ್ಲವನ್ನ ನಾವು ಫೋಟೋ ನೋಡೋಣ. ಅದೇನು ಮಾಡೋದು, ಇವಾಗ ಮನೆಗಳಲ್ಲಿ ಆ ವ್ಯವಸ್ಥೆ ನಡೀತಾ ಇರೋದ್ರಿಂದ ನಾವೀಗ ಹೊರಗಡೆ ನೋಡಬೇಕಾಗ್ತದೆ. ಅಂದರೆ ಹೊರಗಡೆ ಹೋಗ್ಬರೋಕ್ಕೆ ಇಲ್ಲ. ಆಮೇಲೆ ಅಂದ್ಕೊಂಡ್ರೆ ನಾನು ಒಂದಿನ ಇಷ್ಟಕ್ಕೆ ಹೋಗಲೇಬೇಕಪ್ಪ, ಇಲ್ಲಿಂದ ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು. ನಮಗೂ ಒಂದು ಅವಸ್ಥೆ ಬಂದೇ ಬರುತ್ತೆ ಯಾವತ್ತಿದ್ರು. ಅದರಿಂದ ಈಗ ತುಂಬ ಕೈಂಡ್ ಹಂಬಲ್ ಆಗಿರೋದು ಕಲ್ತ್ಕೊಬೇಕು ಅಷ್ಟೇ, ಇನ್ನೇನಿಲ್ಲ. ಮನೆಯವ್ರ ಜೊತೆ ಅತ್ತೆರಾಗಿರ್ಬೋದು, ಸಸ್ಯರ ಜೊತೆ ಇರಬೇಕು, ಮಗಳ ನಮ್ಮ ಆಗಿರ್ಬೋದು ಮಗಳ ಜೊತೆ ಇರಬೇಕು, ಅಕ್ಕಪಕ್ಕದವ್ರ ಜೊತೆ ಇರ್ಬೋದು, ಇಲ್ಲಿ ಬಂದಾಗಿರೋರ ಜೊತೆ ಎಲ್ಲ ಇನ್ನೇನಿಲ್ಲ. ಒಂದೇ ಒಂದು ಸಿಂಪಲ್ ರೆಮಿಡಿ ಏನಪ್ಪ, ಹಂಬಲ್ ಅಂತ ಅಷ್ಟಿದ್ರೆ ನಮ್ಗೆ ಎಷ್ಟೋ ಸಪೋರ್ಟ್ ಸಿಗುತ್ತೆ ಜೀವನದಲ್ಲಿ ಅಲ್ವಾ. ನಮ್ಗೆ ಏನೇ ಇರ್ಬೋದು, ಏನೇ ಪೋಸ್ಟ್ ಇರ್ಬೋದು, ಎಷ್ಟೇ ವೃತ್ತಿ ಇರ್ಬೋದು, ಎಷ್ಟೇ ಅಧಿಕಾರ ಇರ್ಬೋದು, ಹಂಬಲ್ಲು ಮತ್ತು ಕೈಂಡ್ನೆಸ್ ಇರ್ತದೆ ಅಂದರೆ ನಮ್ಗೆ ಯಾರಿಗೂ ರೀತಿನ ನೋಡೋದಿಲ್ಲ. ಸೊ ಅದಕ್ಕೋಸ್ಕರ ನಾವೆಲ್ಲ ಏಜ್ ಆಗ್ತಾ ಇದನ್ನ ಕಳಿಸ್ಕೋಬೇಕು. ಇವನ್ನೆಲ್ಲ ನೋಡಿದಾಗ ವೈರಾಗ್ಯಗಳಲ್ಲಿ ಇನ್ನೊಂದು ವೈರಾಗ್ಯ, ಸ್ಮಶಾನ ವೈರಾಗ್ಯ, ಉದರ ವೈರಾಗ್ಯ, ಲೋಕ ವೈರಾಗ್ಯ ಅಂತ ಅವಾಗವಾಗ ಹೋಗ್ತಾ ಇರ್ಬೇಕು. ಸ್ಮಶಾನಕ್ಕೆ ಹೋಗ್ತಾ ಇರ್ಬೇಕು, ಬರಬೇಕು. ನಾವು ಸಾಯ್ತೀವಿ ಅಂತ. ಉದರ ವೈರಾಗ್ಯ ಅಂದರೆ ಏನಂದರೆ ಹೊಟ್ಟೆ ಹಶ್ವಾಗುತ್ತೆ, ಅನ್ನಕ್ಕೆ ಏನು ಬೆಲೆ ಅಂತ ಗೊತ್ತಾಗುತ್ತೆ. ಆಮೇಲೆ ಮಕ್ಕಳು ಬೇಡ ಅನ್ಕೋತೀವಿ, ಪುನಃ ಹೊಟ್ಟೆ ನೋಡ್ಕೊಂಡು ಮಕ್ಕಳು ಇರ್ತೀವಿ. ಇದು ಉದರ ವೈರಾಗ್ಯ ಅಲ್ವಾ. ಹೊಟ್ಟೆ ನೋವಾಗ ಹೆಣ್ಮಕ್ಳು ಬೇಡಪ್ಪ, ನನಗೆ ಇನ್ನೊಂದು ಮಗುನೇ ಬೇಡ ಅಂತೀವಿ. ಆಮೇಲೆ ಇನ್ನೊಂದು ಮಗು ಮಾಡಿದಾಗ ಮಗು ನೋಡಿದಾಗ ಎಲ್ಲ ನಾವು ಹತ್ಬಿಡ್ತೀವಿ. ಮತ್ತು ಇದು ಲೋಕವೈರಾಗ್ಯ ಅಂದರೆ ಏನಪ್ಪ ಅಂದರೆ